ಡಿಫ್ರೆಂಟಾದ ಮಸಾಲ ಹಾಕಿ ಮಾಡಿದಂತಹ ಅಂಜಲ್ ಫಿಶ್ ಫ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನೋಡಿ, ನಾನೊಂದು 4 ಪೀಸ್ನಷ್ಟು ಅಂಜಲ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಈ ರೀತಿ ಮೇಲ್ಗಡೆ ಹಾಕುವ, ಮತ್ತು ಸ್ವಲ್ಪ ಉಪ್ಪು, ಮತ್ತೊಂದು ಅರ್ಧ ಲಿಂಬೆಯ ರಸ. ಇದು ನೋಡಿ, ಅರ್ಧ ಲಿಂಬೆಯ ರಸ. ಇದನ್ನು ಹಾಕಿ ಇದಕ್ಕೊಂದು ಸಲ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿ, ನಂತರ ಒಂದು 10 ನಿಮಿಷ ಹಾಗೆ ಬಿಟ್ಟು ಬಿಡುವ, ಮ್ಯಾರಿನೇಟ್ ಆಗಲಿ. ಲಿಂಬೆಯ ಬೀಜ ಇದ್ದರೆ ಪಕ್ಕಕ್ಕೆ ಇಡುವ, ಇಲ್ಲಾಂದರೆ ಮತ್ತು ಫ್ರೈ ಮಾಡುವಾಗ ಸಿಕ್ಕಿದರೆ ಕಹಿ ಆಗ್ತದೆ ಅದು. ಅದಕ್ಕೋಸ್ಕರ ಈಗ ಮಸಾಲೆಗೆ ಏನೇನು ಬೇಕು ನೋಡಿ ರೆಡಿ ಮಾಡುವ. ಇದು ನೋಡಿ, ಒಂದು 8 ಮೆಣಸು, ಉದ್ದ ಮೆಣಸು, ಬ್ಯಾಡಗಿ ಮೆಣಸು, ಒಂದು 1/4 ಗಂಟೆ ಬಿಸಿ ನೀರಲ್ಲಿ ನೆನೆಸಿದ್ದೇನೆ ನಾನು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿದೆ ನೋಡಿ. ಒಂದು 12 ಬೆಳ್ಳುಳ್ಳಿ, ದೊಡ್ಡ ಗಾತ್ರದಾದರೆ 10 ಸಾಕು, ಸಣ್ಣದಾದರೆ ಒಂದು 12 ಬೇಕಾಗ್ತದೆ. ಮತ್ತು ಒಂದು ಅರ್ಧ ಲಿಂಬೆ ಗಾತ್ರದ ಹುಳಿ. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು ನೋಡಿ. ನುಣ್ಣಗೆ ರುಬ್ಬಿ ತಂದಿದ್ದೇನೆ ನಾನು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. 2 ಟೀ ಸ್ಪೂನ್ ಕಾರ್ನ್ಫ್ಲೋರ್, 2 ಟೀ ಸ್ಪೂನ್ ಮೈದಾ, ಇದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮತ್ತು ಸ್ವಲ್ಪ ಖಾರಕ್ಕೆ ಅಂತ ಕೆಂಪು ಮೆಣಸಿನ ಪುಡಿಯನ್ನು 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ. ಬ್ಯಾಡಗಿ ಮೆಣಸಷ್ಟು ಖಾರ ಇಲ್ಲ, ಅದಕ್ಕೋಸ್ಕರ. ಮತ್ತು ಟೇಸ್ಟ್ ಸಹ ಸ್ವಲ್ಪ ಚೆನ್ನಾಗಿ ಬರ್ತದೆ, ಸ್ವಲ್ಪ ಖಾರ ಆಗಿ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ನೋಡಿ, ಒಂದು 2 ಟೀ ಸ್ಪೂನ್ಗಿಂತ ಅಥವಾ ಒಂದು 3 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ನಾನು ಇದಕ್ಕೆ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡುವ. ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಮೀನಿಗೆ ಹಾಕಿದ್ದೇವೆ, ಮತ್ತು ಬೇರೆ ಇದಕ್ಕೆ ಮಸಾಲೆ ಮಾಡುವಾಗ ಹಾಕಲಿಲ್ಲ. ಇವಾಗ ಈ ಮಸಾಲೆಯನ್ನು ಒಂದು ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈ ರೀತಿ ಮಾಡಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಮೀನು ಚೆನ್ನಾಗಿ ಮಸಾಲೆಯನ್ನು ಉಳ್ಕೊಂಡ್ರೇ ರುಚಿಯಾಗೋದು, ಅದಕ್ಕೋಸ್ಕರ. ಈಗ ಮಾರ್ಕೆಟಲ್ಲಿ ಅಂಜಲ್ ಫಿಶ್ ಬರ್ತಾ ಇದೆ, ಹಾಗೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಫ್ರೈ ಮಾಡ್ತೇವೆ, ಮತ್ತು ಸಾರು ಕೂಡ ಅಂಜಲಿದ್ದು ಮಾಡ್ತೇವೆ ನಾವು ನೋಡಿ. ಈ ರೀತಿ ಎಲ್ಲ ಹಚ್ಚಿ ಹಾಗೆ ಇಟ್ಟುಬಿಡು ಒಂದು ಅರ್ಧ ಗಂಟೆ. ಚೆನ್ನಾಗಿ ಮಸಾಲೆ ಎಳೆದ ನಂತರ ಮಾಡ್ಕೊಳ್ಬೋದು ಫ್ರೈ ನೋಡಿ. ಇದೊಂದು 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಹಾಕಿದರೆ ರುಚಿ ಜಾಸ್ತಿ. ಈಗ ಒಂದೊಂದೇ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕುವ. ಮಸಾಲೆ ಜಾಸ್ತಿ ಇದ್ದ ಸೈಡನ್ನು ಮೊದಲು ಹಾಕಿ, ನಂತರ ಉಳಿದ ಸ್ವಲ್ಪ ಮಸಾಲೆಯನ್ನು ಮೇಲ್ಗಡೆ ಸಹ ಹಾಕುವ. ನಾನೀಗ ಮಾಡಿದ ಮಸಾಲೆಯಲ್ಲಿ ಇನ್ನೊಂದು 6 ಪೀಸ್ನಷ್ಟು ಅಂಜಲ್ ಫ್ರೈ ಮಾಡ್ಕೊಳ್ಬಹುದು. ಫ್ರಿಜ್ಜಲ್ಲಿ ತೆಗೆದಿಟ್ಟರೆ ಏನಾಗೋದಿಲ್ಲ, ಇದು ಇನ್ನೊಂದು ಸಲ ಮಾಡುವಾಗ ಉಪಯೋಗಿಸ್ಬೋದು. ಅದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡಬೇಕು. ತುಂಬ ಹೊತ್ತೇನು ಇದು ಫ್ರೈ ಆಗಲಿಕ್ಕೆ ಬೇಡ, ಮೀನು ಬೇಗ ಫ್ರೈ ಆಗ್ತದೆ. ಈ ರೀತಿ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕಿದರೆ ಸಹ ನಡೀತದೆ, ಪರಿಮಳ ಒಳ್ಳೆ ಬರ್ತದೆ ಇದು. ಇದನ್ನು ಈ ರೀತಿ ನೋಡಿ ಮೆಲ್ಲಗೆ ತೆಗೆದು ತಿರುಗಿಸಿ ಹಾಕುವ. ಇದೇ ರೀತಿ ಸ್ವಲ್ಪ ಮಸಾಲ ಚೇಚೆ ಆದರೆ ಅದು ಚಮಚದಲ್ಲಿ ಸರಿಪಡಿಸ್ಕೊಳ್ಬೋದು. ಇದೇ ರೀತಿ ಎಲ್ಲ ಫಿಶನ್ನು ಫ್ರೈ ಮಾಡಿ ರೆಡಿ ಮಾಡಿದ್ದೇನೆ. ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿದ್ದು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.